ಓ ಈ ಚಾನಲಲ್ಲಿ ಬರ್ತಾ ಇದೆಯಲ್ಲ, ನಾನು ಈ ಚಾನಲಲ್ಲಿ ಒಂದಿನ ನಿರೂಪಕಿ ಆಗಬೇಕು ಅಂತ ಅಮ್ಮನಿಗೆ ಹೇಳಿದ್ದೆ. ಡೈರೆಕ್ಟ್ ಅಮ್ಮ ಅಲ್ಲಿ ಅವರು ಹೆಡ್ ಆಫೀಸ್ ಇಲ್ಲಂತೆ, ಅಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟೆ. ನನ್ನಮ್ಮ ಏನೇ ಮಾತಾಡ್ತಿದ್ಯಾ, ಹೇಗೆ ಸಾಧ್ಯ, ಇಂಜಿನಿಯರಿಂಗ್ ಮುಗಿಸೆ ಆಮೇಲೆ ಏನು ಬೇಕಾದರೆ ಮಾಡು ಅಂತ ಹೇಳಿದರು. ಸೊ ನಾನು ಹೇಳಿದೆ ಇಲ್ಲಮ್ಮ ಟ್ರೈ ಮಾಡೋಣ ಅಂತ. ನನ್ನ ಅಮ್ಮ ಅತ್ತಿದ್ರು ಆ ದಿನ. ಆಮೇಲೆ ಏನೋ ಇದು ಬೇರೆ ಡೈರೆಕ್ಷನ್ ಹೋಗ್ತಾಳ, ಏನೋ ಈ ಹುಡುಗಿ ನಿರೂಪಕಿ ಆಗ್ಬೇಕು ಇಂಜಿನಿಯರ್ ಆಗ್ತಿಲ್ಲ. ಹೌದು, ನನ್ನ ಅಮ್ಮ ಬಂದಿರೋದು ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಂದ, ನನ್ನ ತಂದೆ ಬಂದಿರೋದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಂದ. ಸಡನ್ ಆಗಿ ಎಜುಕೇಶನ್ ಬಿಟ್ಟಿಲ್ಲ ನಾನೇನು, ಬಟ್ ಅವ್ರ ತಲೆಯಲ್ಲಿ ಏನು ಇವಳು ನಿರೂಪಣೆ ಆಗ್ತಾಳೆ, ಈ ಹೌದು ಇಟ್ಸ್ ಅ ಗ್ಲಿಟ್ಸ್ ಅಂಡ್ ಗ್ಲಾಮರ್ ವರ್ಲ್ಡ್, ಇದರಲ್ಲಿ ಏನಾದ್ರೂ ನನ್ನ ಮಗಳು ತಪ್ಪು ದಾರಿ ಹಿಡಿತಾಳ ಅನ್ನೋ ಒಂದು ಯೋಚನೆ ಇತ್ತು ನನ್ನ ತಾಯಿಗೆ. ಬಟ್ ಅವ್ರು ಕೆಲವೊಂದು ಪ್ರಶ್ನೆ ಕೇಳಿದ್ರು. ಅವಾಗ ಹೇಳಿದೆ, ನೀನ್ ಏನೇ ಹೇಳಮ್ಮ, ನಾನು ಮಾಡ್ತೀನಿ ಇದನ್ನ, ಬಟ್ ಐ ವಿಲ್ ನಾಟ್ ಲೆಟ್ ಯು ಡೌನ್ ಎಟ್ ಎನಿ ಫೇಸ್ ಆಫ್ ಮೈ ಲೈಫ್ ಅಂತ ಹೇಳಿದ್ದೆ ನಾನು. ಅದು ಇದುವರೆಗೂ ನಾನು ನಡೆಸಿಕೊಟ್ಟಿದ್ದೀನಿ, ಪ್ರೈಸ್ ದಿ ಲಾರ್ಡ್ ಫಾರ್ ಇಟ್. ಅದಕ್ಕೆ ಆ ದಿನ ಕರ್ಕೊಂಡು ಹೋದ್ರು ನನಗೆ ನಮ್ಮ ಟಿವಿ ಆಫೀಸಿಗೆ. ಅಲ್ಲಿ ನಾನು ನಾಗೇಂದ್ರ ಶೆಣಾಯಿ ಅನ್ನೋರು ನಾನು ಭೇಟಿಯಾದೆ. ಅವ್ರು ಇದುವರೆಗೂ ಅಲ್ಲೇ ಇದ್ದಾರೆ ಕೆಲಸ ಮಾಡಿಕೊಂಡು. ಸೊ ಅವ್ರು ನನ್ನ ಆಡಿಷನ್ ತಗೊಂಡು ಚೆನ್ನಾಗಿ ಮಾತಾಡ್ತಾಳೆ, ನಮ್ಗೆ ಲೈವಲ್ಲಿ ಹುಡುಗಿ ಬೇಕು ಅಂತ ಅವ್ರು ಅವಕಾಶ ಕೊಟ್ಟರು. ನೆಕ್ಸ್ಟ್ ಈವ್ನಿಂಗ್ ನಾನು ಲೈವಲ್ಲಿ ಇದ್ದೀನಿ. ಸೊ ಫಸ್ಟ್ ಟೈಮ್ ಲೈಟ್ಸ್ ಆಕ್ಷನ್ ಕ್ಯಾಮ್ರಾ ಅದು. ಎಸ್, ವೆರಿ ಮಚ್, ಅದು ಕರೆಕ್ಟಾಗಿ ರೈಟ್. ಆಮೇಲೆ ಆ ದಿನಗಳಲ್ಲಿ ಏನು ಗೊತ್ತಾ, ಆ ಟೈಮಲ್ಲಿ ಬರೀ ಕನ್ನಡ ಮಾತಾಡಬೇಕು ಅಂತಿರಲಿಲ್ಲ, ಒಂಥರ ಮಂಗಳೂರು ಎಲ್ಲ ಭಾಷೆ ಮಿಕ್ಸ್ ಆಗಿರುವಂಥ ಜನ ಇದ್ದಾರೆ. ಸೊ ಹಾಗಾಗಿ ಹಿಂದಿ, ಇಂಗ್ಲೀಷ್, ಕನ್ನಡ ಎಲ್ಲ ಮಿಕ್ಸ್ ಮಾಡಿ ನಿಂಗೆ ಏನು ಮಾತಾಡೋಕೆ ಬರುತ್ತೆ ನೀನು ಮಾತಾಡು ಅಂದರು. ನಾನು ಫುಲ್ ಆನ್ ಟ್ರೈನ್ ಥರ ಮಾತಾಡ್ತಾ ಹೋದೆ. ಅಲ್ಲ, ಬಂದಿರೋ ಕಾಲರ್ಸ್ಗಳಿಗೆಲ್ಲ ಖುಷಿ, ಇವಳೇನಪ್ಪ ಹಿಂಗೆ ಮಾತಾಡ್ತಾಳೆ, ಏನೋ ಡಿಫ್ರೆಂಟ್ ವೈಬ್ ಕೊಡ್ತಿದ್ದಾಳೆ ಅಂತ.